ಏನು ಆಯ್ತು? ಇದನ್ನ ಹಾಕೊಂಡಿದ್ದು ನಿನ್ನ ಸಂತೋಷಕ್ಕೋಸ್ಕರ. ಇದನ್ನ ಮತ್ತೆ ವಾಪಸ್ ತೆಗೆದುಕೊಡ್ತಾ ಇರೋದು ನನ್ನ ಗಂಡದ ಸ್ವಾಭಿಮಾನಕ್ಕೆ ಧಕ್ಕೆ ಬರದೇ ಇರಲಿ ಅಂತ. ಹಾಗೆ ಅತ್ಯಮ್ಮನ ಮಾತು ಮೀರಿ ಅವ್ರಿಗೆ ಅವಮಾನ ಆಗಬಾರ್ದು ಅನ್ನೋ ಕಾರಣಕ್ಕೆ. ದಯವಿಟ್ಟು ಈ ಒಡವೆಗಳನ್ನ ವಾಪಸ್ ತಗೊಂಡು ಹೋಗಿ ಮಾವ. ನೀವು ಕೊಟ್ಟಿರೋ ಈ ಸೀರೆನ ಪ್ರೀತಿಯಿಂದ ಇಟ್ಕೋತೀನಿ, ಆದರೆ ಈ ಒಡವೆಗಳು ಬೇಡ. ತಗೊಳ್ಳಿ ಮಾವ. ಆಯ್ತಮ್ಮ, ನಾನು ಬರ್ತೀನಿ. ಇಲ್ಲ, ಆದಿತ್ಯ ಪಾರ್ವತಿನ ಮನೆಯಿಂದ ಹೊರಗಾಕಿರೋ ನೋವಲ್ಲಿ ಎಲ್ಲರೂ ಇದ್ದಾರೆ ಅಂತ ನೀವು ಹೇಳಿದ್ರಿ ತಾನೆ. ಆದ್ರೆ ತನ್ನ ಮುದ್ದಿನ ಸೊಸೆ ಪಾರ್ವತಿ ಪ್ರೆಗ್ನೆಂಟ್ ಆಗಿರೋ ಖುಷಿಲಿ ಅವಳ ಆಸೆ ಈಡೇರಿಸೋ ಶಾಸ್ತ್ರ ಮಾಡೋಕೆ ರಘುರಾಮ್ ಡ್ರೈವರ್ ಮನೆಗೆ ಬಂದಿದ್ದ. ಅದನ್ನ ನಾನು ನೋಡ್ದೆ. ಅರಸನ್ ಕೋಟೆಯಿಂದ ಹೊರಗಾಕಿರೋರ್ನ ತನ್ನ ಗಂಡ ನೋಡ್ಕೊಂಡು ಉಪಚಾರ ಮಾಡಿದ್ದು ಅಖಿಲ ಗೊತ್ತಾದ್ಮೇಲೂ ನನ್ನ ಗಂಡನ್ ಬೈಲಿಲ್ಲ. ಹಾಗಾದ್ರೆ ನಿಮ್ ಪ್ರಕಾರ ಅರಸನ್ ಕೋಟೆಯಲ್ಲಿ ಯಾರ್ ನೋವಲ್ಲಿದ್ದಾರೆ ಹೇಳಿ? ನಿಮ್ಮನ್ನೇ ಕೇಳ್ತಾ ಇರೋದು, ಹೇಳಿ. ಅಪ್ಪ, ಏನು? ಅಕ್ಕ ತಾಯಿ ಆಗ್ತಿರೋ ವಿಷಯನ ನಮ್ಮಲ್ಲೇ ಇರ್ಲಿ ಅಂತ ಹೇಳಿದ್ರು ತಾನೆ. ಆದ್ರೂ ನೀನ್ ರಘು ಅಪ್ಪವ್ರಿಗೆ ಯಾಕೆ ಹೇಳ್ದೆ? ಸುಮ್ಮನಿರು ಭಯಪಡ್ಕ. ನಿಮ್ಮ ಅಕ್ಕ ಬಾವ ಕೇಳಿಸ್ಕೊಂಡ್ರೆ ಕಷ್ಟ. ಅಪ್ಪವರೇ ಬಂದು ಪಾರು ತಾಯಿ ಆಗ್ತಿರೋ ವಿಚಾರ ನನ್ನನ್ನು ನೋಡ್ಕೊಂಡು ಹೇಳಿದಾಗ್ಲೂ ನಿಮ್ಮ ಅಕ್ಕ ಬಾವ ಸುಮ್ಮನಿದ್ದರು. ಎಲ್ಲ ವಿಷಯ ಮರ್ತಿದ್ದಾರೆ ಅವ್ರು ಬಂದು ಖುಷಿಗೆ. ಅಂಥದ್ರಲ್ಲಿ ನೀನು ಬೇರೆ ಮತ್ತೆ ಹೇಳಿ ಫಿಟ್ಟಿಂಗ್ ಇಡ್ಬೇಡ. ಈಗ ಫಿಟ್ಟಿಂಗ್ ಇಡಬಾರ್ದು ಅಂದ್ರೆ ನನಗೆ ನೀನು ಟ್ಯಾಕ್ಸ್ ಕಟ್ಟಬೇಕು. ಏನು ಕಾಕ ಅಂಗಡಿದು ಬನ್ನು ಬಿಸ್ಕತ್ ತಾನೇ ಕೊಡಿಸ್ತೀನಿ ಬಿಡು. ನಾನು ಇನ್ನೂ ಚಿಕ್ಕವನು ಅನ್ಕೊಂಡಿದ್ಯಾ? ಇವಾಗ ದೊಡ್ಡವನಾಗಿದ್ದೀನಿ. ಬನ್ನು ಬಿಸ್ಕೆಟ್ ಎಲ್ಲ ಆಗಲ್ಲ. ಇವಾಗ ಏನಿದ್ರು ಪಿಜ್ಜಾ ಬರ್ಗರ್, ಅದಕ್ಕೆ 100 ರೂಪಾಯಿ ಎಲ್ಲ ಸಾಲಲ್ಲ. 1000 ರೂಪಾಯಿ ಕೊಡು. 1000ನಾ? ಕೊಡಲ್ಲ. ಹಂಗಾರೆ ಹೋಗಿ ಹೇಳ. ಬಿಡ್ತೀನಿ ನೋಡಿ ನಿನ್ಗೆ. ಅಪ್ಪ, ನೀನು ಗಣಿ ಮೇಲೆ ಕೈ ಮಾಡೇನು ಪ್ರಯೋಜನ ಇಲ್ಲ. ಮಾವನ ಹತ್ರ ನೀನು ಹೇಳಿರೋ ವಿಷಯನ ನಾವೇನು ಮರ್ತಿಲ್ಲ. ನೀವು ಮಾಡಿದ ತಪ್ಪು ಸಾರ್ತಿ. ನೀವೇ ರೀತಿ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಅಲ್ಲ ದೊಡ್ಡ ಯಜಮಾನ್ರೆ, ಅಲ್ಲ ಇನ್ನೂ ಮಾತಾಡದೆ ಮೌನವಾಗಿ ನಾನು ನೋಡ್ತಿದ್ದೀರಲ್ಲ. ನೋಡಿ, ನಿಮಗೆ ಕೋಪ ಇದ್ದರೆ ನನಗೆ ಬೈದ್ಬಿಡಿ, ಬೇಕಾದ್ರೆ 2 ಏಟು ಹೊಡಿರಿ. ಆದರೆ ಹಿಂಗೆ ಮಾತಿಲ್ಲದೆ ನನ್ನ ಚುಚ್ಚಬೇಡಿ. ನೀವು ಮಾಡಿದ ತಪ್ಪು ಸಾರ್ತಿ. ನೀವೇ ರೀತಿ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಹುಷಾರಾಗಿ ತಿಂಗಳುಗಳೇ ಕಳೆದಿದ್ರು ನನ್ನನ್ನ ಇಡೀ ಜಗತ್ತಿಂದಾನೇ ಬಚ್ಚಿಟ್ಟು ನೀವು ನಿಮ್ಮ ಅಣ್ಣ ಸೇರ್ಕೊಂಡು ಇಡೀ ಅರಸನ್ ಕೋಟೆನ ನಾಶ ಮಾಡ್ತೀನಿ ಅಂತ ಹೇಳಿದ್ರಿ ತಾನೆ. ಅದನ್ನೇ ನಾನು ನಂಬಿದ್ದೆ. ನಾನು ಬರೋ ಅಷ್ಟರಲ್ಲಿ ಇಡೀ ಅರಸನ್ ಕೋಟೆ ಸ್ಮಶಾನ ಆಗಿರುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅರಸನ್ ಕೋಟೆ ಇನ್ನೂ ಅರಮನೆ ಆಗೇ ಇದೆಯಲ್ಲ. ಯಾಕೆ?
ಅಣ್ಣ ತಂಗಿ ಸೇರ್ಕೊಂಡು ಇಷ್ಟು ದಿನ ಏನ್ ಮಾಡ್ತಿದ್ರಿ? ಮಣ್ಣು ಮುಗ್ತಿದ್ರಾ? ಅಯ್ಯೋ ಬೇಬಿ, ನಾವು ಅರಸನ್ ಕೋಟೆ ಒಗ್ಗಟ್ಟನ್ನ ಹೊಡೆದಿದೀವಿ ಅಲ್ವಾ ಅಣ್ಣ? ಹೌದಮ್ಮ. ಏಯ್ ಮಾತಾಡ್ಬೇಡಿ. ಏನ್ ದಬಾಕಿದ್ದೀರಾ ಅಂತ ನಾನಿವತ್ತು ನನ್ನ ಕಣ್ಣಾರೆ ನೋಡಿದ್ದೀನಿ. ಸುಮ್ನೆ ಕತೆ ಕಟ್ಬೇಡಿ. ಬೇಬಿ ನೋಡು. ಬೇಡ ನಾನ್ ನೋಡ್ದೆ. ನೀನ್ ಫಸ್ಟ್ ಕಾಮ್ ಡೌನ್ ಆಗೋ. ನೀನ್ ಸುಮ್ನೆ ಓವರ್ ರಿಯಾಕ್ಟ್ ಮಾಡ್ತಿದ್ಯಾ ಬೇಬಿ? ಇಲ್ಲ ನಾಟಕ, ಬರೀ ನಾಟಕ. ಇಲ್ಲ ಬೇಬಿ, ನೀನ್ ಮೊದಲು ಕೂತ್ಕೋ. ಕೈ ಬಿಡಿ. ಏಯ್! ಅಣ್ಣ, ಈಗ ಹೋಗಿಲ್ಲ ಅಂದ್ರೆ ಬುಕ್ ಮಾಡಿರೋ ಫ್ಲೈಟ್ ಮಿಸ್ ಆಗುತ್ತೆ. ನೀನು ಹೋಗಿ ಕಾರ್ ಸ್ಟಾರ್ಟ್ ಮಾಡು, ನಾನು ಬೇಬಿನ ಕನ್ವಿನ್ಸ್ ಮಾಡಿ ಕರ್ಕೊಂಡ್ಬರ್ತೀನಿ. ಕ್ಷಮಿಸಿ ದೊಡ್ಡ ಯಜಮಾನ್ರೆ. ಬಾರು, ನಾನು ಮನೆ ಕೆಲಸ ಮಾಡ್ತೀನಿ ಅಂದ್ರೆ ನೀನು ಯಾಕೆ ಬೇಜಾರಾಗ್ತಾ ಇದೆಯಾ? ಓ, ನನಗೆ ಮನೆ ಕೆಲಸ ಬರಲ್ಲ ಅಂತನಾ? ಬರಲ್ಲ ಅಂತ ಏನಲ್ಲ, ಆದ್ರೆ ನೀವು ಮನೆ ಕೆಲಸ ಎಲ್ಲ ಮಾಡೋದು ನನಗೆ ಇಷ್ಟ ಆಗಲ್ಲ. ಬಾರು, ನಮ್ಮ ಮನೆ ಕೆಲಸನ ನಾವು ಮಾಡೋದ್ರಲ್ಲಿ ತಪ್ಪೇನಿದೆ? ಇದು ತಪ್ಪಿನ ಪ್ರಶ್ನೆ ಅಲ್ಲ ಯಜಮಾನ್ರೆ. ಹಾಗಾದ್ರೆ ಪ್ರೆಸ್ಟೀಜ್ ಪ್ರಶ್ನೆನಾ? ನೋಡ್ಬಾರು, ಅಗತ್ಯ ಬಿದ್ದರೆ ಎಲ್ಲ ಕೆಲಸ ನಾವೇ ಮಾಡಬೇಕು. ಗಂಡ ಆದನು ಹೊರಗಡೆ ಮಾತ್ರ ಕೆಲಸ ಮಾಡಬೇಕು, ಮನೆ ಕೆಲಸ ಮಾಡಬಾರ್ದು ಅಂತ ರೂಲ್ಸ್ ಏನೂ ಇಲ್ಲ. ಮನೆ ನಮ್ಮದು ಅಂತ ಅಂದಮೇಲೆ ಕೆಲಸ ಕೂಡ ನಮ್ಮದೇ ಆಗಿರುತ್ತೆ. ಯು ಡೋಂಟ್ ವರಿ, ಎಲ್ಲ ಕೆಲಸ ಇವತ್ತು ನಾನೇ ಮಾಡ್ತೀನಿ. ಯಜಮಾನ್ರೆ, ಬಾರು, ನಿನ್ಗೋಸ್ಕರ ಅಂತ ಬಿಸಿನೀರು ಕಾಯಿಸಿಟ್ಟಿದ್ದೀನಿ, ಬೇಗ ಸ್ನಾನ ಮಾಡಿ ತಿಂಡಿ ಮಾಡುವಂತೆ. ಏನ್ ಯಜಮಾನ್ರೆ ಹೇಳ್ತಾ ಇದ್ದೀರಾ? ತಿಂಡಿನೂ ನೀವೇ ತಯಾರು ಮಾಡಿದ್ರಾ? ಹಾಂ ಬಾರು, ನಾವು ಪ್ರೀತು ಜನನ ಒಂದು ಮಾಡೋದಕ್ಕೆ ಬೇರೆ ಅಮ್ಮನ ಮನೆಗೆ ಹೋಗಿದ್ವಲ್ಲ, ಅವಾಗ ನೀನೇ ತಾನೇ ನನಗೆ ಅಡುಗೆ ಕಲಿಸಿದ್ದು. ಅದನ್ನು ನೆನ್ಪಿಟ್ಕೊಂಡು ಇವತ್ತು ಉಪ್ಪಿಟ್ಟು ಮಾಡಿದ್ದೀನಿ. ಇವತ್ತು ನಿನ್ನ ಅಡುಗೆನ ನಿನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡುವಂಥ ಟೈಮ್ ಬಂದಿದೆ. ಬಾರು, ಲೇಟ್ ಆಗ್ತಾ ಇದೆ, ನೆನ್ಪು ಸ್ನಾನ ಮಾಡುವಂತೆ. ಒಂದ್ ನಿಮಿಷ, ನೀವೆಲ್ಲಿಗೆ? ಸ್ನಾನ ಮಾಡ್ಸೋಕ್ಕೆ. ಏನು, ನೀವು ನನಗೆ ಸ್ನಾನ ಮಾಡಿಸ್ತೀರಾ? ಹಾಂ, ಯಾಕೆ ಮಾಡಿಸ್ಬೋದಾ? ಹೋಗಿ ಯಜಮಾನ್ರೆ, ನಾಚಿಕೆ ಆಗುತ್ತೆ. ಅರೆ, ನಿನಗೆ ನಾಚಿಕೆ ಆಗುತ್ತೆ ಅಂತ ನಾನು ಹಿಂಗೆ ಸ್ನಾನ ಮಾಡಿಸದೇ ಇರೋದಕ್ಕಾಗುತ್ತಾ? ಅದು ಅಲ್ಲದೆ ಇವತ್ತು ನಿಮ್ಮಪ್ಪ ನೀವು ಕೆಲಸಕ್ಕೆ ರಜೆ ಹಾಕಿ ನನ್ನ ಮಗಳನ್ನ ರಾಣಿ ಥರ ನೋಡ್ಕೋಬೇಕು ಅಂತ ಬೇರೆ ಹೇಳಿದ್ದಾರೆ. ಅದು ಅಲ್ಲದೆ ಇವತ್ತು ಪ್ರೇಮಿಗಳ ದಿನಾಚರಣೆ ಬೇರೆ. ಪ್ರೇಮಿಗಳ ದಿನಾಚರಣೆ ದಿನ ನನ್ನ ಪ್ರೇಮಿನ ಇಂಪ್ರೆಸ್ ಮಾಡಿ ಅವಳನ್ನ ಖುಷಿ ಪಡಿಸ್ತಿಲ್ಲ ಅಂದರೆ ತಪ್ಪಾಗುತ್ತಪ್ಪ. ಅದು ನಾನು ಇವತ್ತಿನ ಸ್ನಾನ ಮಾಡ್ತೀನಿ. ಆಮೇಲೆ ಅಡುಗೆ ಮಾಡ್ತೀನಿ. ಆಮೇಲೆ ನಿನಗೆ ಊಟ ಮಾಡಿಸ್ತೀನಿ, ದಿನ ಇಡೀ ನಿನ್ನ ಸೇವೆ ಮಾಡ್ತೀನಿ. ಆಮೇಲೆ ನನ್ನ ಹೆಂಡತಿಗೆ ತುಂಬ ಪ್ರೀತಿ ಬರುವಷ್ಟು ನೋಡ್ಕೊಳ್ತೀನಿ. ಆಗ ನೀ ನನಗೆ ಮುತ್ತು ಕೊಡ್ತೀಯ. ಆ ಮುತ್ತಿಗೆ ನಾನು ಬಡ್ಡಿ, ಚಕ್ರ ಬಡ್ಡಿ ಎಲ್ಲ ಸೇರಿಸ್ಕೊಡ್ತೀನಿ. ಅದಕ್ಕೆ 24 ಗಂಟೆ ನಿನ್ನ ಸುತ್ತಾನೇ ಇರ್ತೀನಿ. ಪರವಾಗಿಲ್ಲ ಯಜಮಾನ್ರೆ, ತುಂಬಾನೇ ಬದಲಾಗಿದ್ದೀರಾ. ನಮ್ಮಪ್ಪನ ಹೆಸರು ಹೇಳ್ಕೊಂಡು ನಿಮ್ಮ ಆಸೆಗಳನ್ನ ಈಡೇರಿಸ್ಕೊಡೋದಕ್ಕೆ ಹೊರಟಿದ್ದೀರಾ ಅಲ್ವಾ? ನಿಮ್ಮ ಐಡಿಯಾ ಎಲ್ಲ ನನಗೆ ಗೊತ್ತಾಗಲ್ಲ ಅಂತ ಅನ್ಕೋಬೇಡಿ ಯಜಮಾನ್ರೆ. ರಘು, ಏನಾಯ್ತು? ಅಖಿಲ, ಇಲ್ಲಿ ನೋಡ.
ಅರುಂಧತಿ ಅರುಂಧತಿ ಸತ್ತೋದ್ಲ? ಏನ್ ಯಜಮಾನ್ರೆ ಇದು ನಿಮ್ಮ ಅವಸ್ಥೆ? ಅವಸ್ಥೆ ಅಲ್ಲ ಪಾರು ಮೇಡಮ್, ಕೆಲಸ ಮಾಡೋ ವ್ಯವಸ್ಥೆ. ಅಲ್ಲ, ಮನೇಲಿ ಅಷ್ಟೊಂದು ಪ್ಯಾಂಟ್ಗಳಿತ್ತಲ್ಲ, ಏನಕ್ಕೆ ಲುಂಗಿ ಉಟ್ಕೊಂಡಿದ್ದೀರಾ? ಓ, ಲುಂಗಿ ಉಟ್ಕೋಬೇಕು ಅಂತ ಆಸೆ ಆಯ್ತಾ? ಹೇಳಿದ್ನಲ್ಲ ಪಾರು ಮೇಡಮ್, ಕಸ ಗುಡ್ಸು, ಪಾತ್ರೆ ತೊಳಿ, ಕೆಲಸ ಮಾಡೋ ಅಭಿಯಾನನ ನಾನು ಇವತ್ತು ಹಮ್ಮಿಕೊಂಡಿದ್ದೀನಿ ಅಂತ. ಅದಕ್ಕೆ ಲುಂಗಿ ಉಟ್ಕೋಬೇಕಾ? ಅಫ್ಕೋರ್ಸ್, ಈ ತರ ಕೆಲ್ಸಗಳಿಗೆಲ್ಲ ಲುಂಗಿ ಮೋಸ್ಟ್ ಕಂಫರ್ಟಬಲ್ ಅಂತ ಅನ್ನಿಸ್ತು. ಅದಕ್ಕೆ ಪ್ಯಾಂಟ್ ತೆಗೆದು ಲುಂಗಿ ಉಟ್ಕೊಂಡೆ. ಅದಕ್ಕೆ ಲುಂಗಿ ಉಟ್ಕೊಂಡು ಕಾರ್ಯಾಚರಣೆಗೆ ಇಳ್ತೀನಿ. ಯಾಕೆ ನಗ್ತಾ ಇದೆಯಾ? ಈ ಪಂಚೆ ನನಗೆ ಸೂಟ್ ಆಗ್ತಾ ಇಲ್ವೋ, ಅಥವಾ ಈ ಗೆಟಪಲ್ಲಿ ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ವೋ? ಅಯ್ಯೋ, ನಾನು ಹಾಗೆ ಹೇಳಲಿಲ್ಲ. ಬುದ್ಧಿಯವ್ರ ಮನೆಗೆ ಹೋದಾಗ ನೀವು ಪಂಚೆ ಉಟ್ಕೊಂಡಿದ್ದು ನೋಡಿದ್ದು, ಅದು ಬಿಟ್ರೆ ಇವಾಗಲೇ ಉಟ್ಕೋತಾ ಇರೋದು. ಈ ಲುಂಗಿಲಿ ನೀವು ಚೆನ್ನಾಗಿ ಕಾಣ್ತಾ ಇದ್ದೀರಾ, ನನ್ನ ದೃಷ್ಟಿನೇ ತಾಗತ್ತೆ. ಸರಿ, ಪರ್ಕೆ ಕೊಡಿ, ಕಸ ಗುಡಿಸ್ತೀನಿ. ಈ ಪರ್ಕೆ ನಿನ್ನ ಕೈ ಕೊಟ್ಟು ಕಸ ಗುಡ್ಸಕ್ಕ ನಾನು ನಿನ್ನ ಹತ್ರ ಪರ್ಕೆ ಇಸ್ಕೊಂಡಿದ್ದು. ಯಜಮಾನ್ರೆ, ಬೆಳಿಗ್ಗೆಯಿಂದ ಎಲ್ಲ ಕೆಲಸ ನೀವೇ ಮಾಡಿದ್ದೀರಾ, ಕಸನಾದ್ರೂ ಗುಡ್ಸೋದಕ್ಕೆ ಬಿಡಿ. ಯಜಮಾನ್ರೆ, ನೀವೇ ಎಲ್ಲ ಕೆಲಸ ಮಾಡ್ತಿರೋದು ನನ್ನ ಕೈಯಿಂದ ನೋಡೋದಕ್ಕೆ ಆಗ್ತಿಲ್ಲ. ನಿನ್ನ ಹತ್ರ ನೋಡು ಅಂತ ಯಾರು ಹೇಳಿದ್ದು ಪಾರು? ಯಜಮಾನ್ರೆ, ಬೆಳಿಗ್ಗೆಯಿಂದ ಎಲ್ಲ ಕೆಲಸ ನೀವೇ ಮಾಡ್ತಿದ್ದೀರಾ, ಅಡುಗೆನಾದ್ರೂ ನಾನು ಮಾಡ್ತೀನಿ ಬಿಡಿ. ಇನ್ನೊಂದು ಮಾತಾಡಿದ್ರು ನೀನು ಪೆಟ್ಟು ಬೀಳುತ್ತೆ. ಯಜಮಾನ್ರೆ, ತುಂಬಾ ಹಠ ಮಾಡ್ತಾ ಇದ್ದೀರಾ. ಹಠ ಮಾಡ್ತಾರದು ನಾನಲ್ಲ, ನೀನು. ಈಗೇನು ನನ್ಗೆ ಅಡುಗೆ ಮಾಡೋದಕ್ಕೆ ಬಿಡ್ತಿರೋ ಇಲ್ವೋ? ಬಿಡಲ್ಲ. ಬೈಲಿ ಬೈಲಿ, ಕೂತ್ಕೋ. ನಾನು ಅಡುಗೆ ಕೆಲಸ ಮುಗಿಸ್ ಬರೋವರೆಗೂ ಸೈಲೆಂಟಾಗಿ ಇಲ್ಲೇ ಕೂತಿರ್ಬೇಕು ನೀನು. ಯಜಮಾನ್ರೆ, ಕೆಲಸನ ನಾವು ಹಂಚ್ಕೊಂಡು ಮಾಡೋಣ. ನೀವು ಸಾಂಬಾರು ಮಾಡಿ, ನಾನು ಪಲ್ಯ ಮಾಡ್ತೀನಿ. ಏನೂ ಬೇಕಾಗಿಲ್ಲ, ನೀನು ಸುಮ್ಮನೆ ಕೂತ್ಕೋ ಅಂತ ಹೇಳ್ದೆ ತಾನೆ. ನೀನು ಕೂತ್ಕೋ. ಯಜಮಾನ್ರೆ, ನಾನು ಅನ್ನನಾದ್ರೂ ಮಾಡ್ತೀನಿ ಬಿಡಿ. ಅಯ್ಯೋ ಪಾರು, ಪಾರು, ಈಗಲೇ ಇಷ್ಟು ಟಾರ್ಚರ್ ಕೊಡ್ತಾ ಇದೆಯಲ್ಲ. ಚಿಕ್ಕ ವಯಸ್ಸಲ್ಲಿ ಸಾರಥಿಗೆ ಎಷ್ಟು ಟಾರ್ಚರ್ ಕೊಟ್ಟಿರ್ಬೇಡ. ಅವ್ರ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನನಗೆ ಅಯ್ಯೋ ಅನ್ಸುತ್ತಪ್ಪ. ಹೋಗಿ ಯಜಮಾನ್ರೆ, ನಾನೇನು ಅವ್ರಿಗೇನು ಟಾರ್ಚರ್ ಕೊಟ್ಟಿಲ್ಲ. ಇವ್ರು ಯಾಕೋ ಕೆಲಸ ಮಾಡೋದಕ್ಕೆ ಬಿಡೋ ಥರ ಕಾಣಿಸ್ತಾ ಇಲ್ವಲ್ಲ. ಏನು ಮಾಡಕ್ಕೀಗ? ಅಕ್ಕ ಅಕ್ಕ, ಕರೆಕ್ಟ್ ಟೈಮ್ ಬಂದೆ ಕಣ. ಸರಿ ಬಾವ, ಹಿಂಗೋಗಿ ಹಿಂಗೆ ತರ್ತೀನಿ, ನೋಡ್ತಾ ಇರಿ. ಕಣಿಗೆ ಏನು ಹೇಳಿದ್ರಿ? ಅವನನ್ನ ಎಲ್ಲಿ ಕಳ್ಸಿದ್ರಿ? ಹೇಳಲ್ಲ ಹೇಳಲ್ಲ ನಿಂಗಂತೂ ನಾ ಹೇಳಲ್ಲ. ಯಾಕೆ ನಾವು ಅಳ್ತಾ ಇದ್ದೀರಾ? ಏನಿಲ್ಲಮ್ಮ, ಈ ಮನೆಗೆ ಆಧಾರ ಸ್ತಂಭವಾಗಿದ್ದ ನನ್ನ ತಂಗಿ ಯಾರು ತುಂಬಾ ನೆನಪಾಗ್ತಿದ್ದಾಳೆ. ನೆನಪಾಗ್ಲೇಬೇಕಲ್ವ ಮಾವ? ಸತ್ತಿನೂ 3 ದಿನ ಆಗಿಲ್ಲ, ಹೇಗೆ ಮರೆಯೋಕ್ಕಾಗತ್ತೆ? ನೀನೇನೋ ಕೂತ್ಕೆ ಇಡಿಸಿ ಸಾಯಿಸ್ಬಿಟ್ಟೆ. ಆದರೆ ಹಾಸ್ಪಿಟಲ್ ನಮ್ಮದೇ ಆಗಿರೋದ್ರಿಂದ ಸುಳ್ಳು ರಿಪೋರ್ಟ್ಸ್ನ ಸೃಷ್ಟಿ ಮಾಡಿದ್ದಾಯಿತು. ವಿಷಯ ಏನಾದ್ರು ಹೊರಗಡೆ ಗೊತ್ತಾಗಿದ್ದಿದ್ರೆ ನಿನ್ನ ಜೊತೆ ನಾನು ಕಂಬಿ ಎಣಿಸ್ಬೇಕಾಗಿತ್ತು. ಅನನ್ಯಾಗೆ ಕಂಪನಿ ಕೊಡ್ಬೋದಿತ್ತಲ್ವಾ? ನೋಡಮ್ಮ, ನೋಡು, ನಾನು ಸಾಕಷ್ಟು ತಪ್ಪು ಮಾಡ್ತೀನಿ, ಇಲ್ಲ ಅಂತಲ್ಲ. ಆದರೆ ನಿಂತರ ಹೆತ್ತು ತಾಯಿ ಇನ್ನೇ ಅಯ್ಯೋ ದೇವ್ರೆ, ಮೆಂಟಲ್ ಸವಸ್ ಆಯ್ತಲ್ಲಪ್ಪ. ಇವಳು ನಿಜವಾಗ್ಲೂ ಸೈಕೋ ಆಗ್ಬಿಟ್ಟಿದ್ದಾಳೆ. ಏನ್ ಮಾಡೋದಕ್ಕೂ ಲೇಸೋದಿಲ್ಲ ಈಗ. 1 ವರ್ಷದಿಂದ ನಾನು ಅಮ್ಮಂಗೆ ಮಾತು ಕೊಟ್ಟಿದ್ದೆ, ಆ ಅರ್ಸನ್ ಕೋಟೆನ ನಾಶ ಮಾಡ್ತೀನಿ ಅಂತ. ಆದ್ರೆ ಅದಾಗ್ಲಿಲ್ಲ. ಆ ನೋವಿಂದ, ಆ ಅವಮಾನದಿಂದ ನಾನು ಸಾಯೋಕ್ ಮುಂದಾಗಿದ್ದೆ. ಆದ್ರೆ ಪಾಪ ಮಾಮ್ ಏನೋ ಮಾಡಿ ಆಸ್ಪತ್ರೆಗೆ ಸೇರಿಸಿ ನನ್ನನ್ನ ಬದುಕಿಸ್ಕೊಂಡ್ರು. ಅಲ್ವಾ ಅಲ್ವಾ, ಅಂತ ತಾಯಿನ ಯಾರಾದ್ರೂ ಸಾಯಿಸ್ತಾರೇನಮ್ಮ?
ಬಟ್ ನಾನು ಕೋಮಾಗ ಹೋಗೋಕ್ಕಿಂತ ಮುಂಚೆ ಮಾಮ್ ನನಗೆ ಮಾತು ಕೊಟ್ಟಿದ್ರಲ್ಲ, ಏನಂತ? ಅರ್ಸನ್ ಕೋಟೆನ ನಾಶ ಮಾಡ್ತೀನಿ ಅಂತ. ಆದ್ರೆ ಏನ್ ಮಾಡಿದ್ಲು? ಅವ್ರ ಜೊತೆ ನೀವು ಇದ್ರಿ, ಏನ್ ಮಾಡಿದ್ರಿ? ಕುಡ್ಕೊಂಡು ತಿನ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡಿದ್ರಿ. ಅದಕ್ಕೆ ಮಾಮಿಗೆ ನಾನು ಆ ಶಿಕ್ಷೆ ಕೊಟ್ಟಿದ್ದು. ಆಕೆ ಕೊಡು. ಸಾವಿತ್ರಮ್ಮ, ಇವತ್ತು ವ್ಯಾಲೆಂಟೈನ್ಸ್ ಡೇ ಅಂದರೆ ಪ್ರೇಮಿಗಳ ದಿನ. ಅಖಿಲಾಗಿ ಇಷ್ಟವಾದ ಫ್ಲೇವರಿನ ಕೇಕ್ ರೆಡಿ ಮಾಡಿ ನಾನು ರಾತ್ರಿ ಬಂದು ತಗೊಂಡೋಗ್ತೀನಿ. ಹ್ಞೂ ಅಪ್ಪವ್ರೆ. ಹಾಂ, ಈ ವಿಷಯ ಅಖಿಲಾಗಿ ಗೊತ್ತಾಗಬಾರ್ದು. ಸರಿ ಅಪ್ಪವ್ರೆ. ಪ್ರತಿ ವರ್ಷ ಈ ದಿನ ದೊಡ್ಡ ಯಜಮಾನರು ಪಾರ್ವತಿ ಕೇಕ್ ಕಟ್ ಮಾಡ್ತಿದ್ರು. ಆದರೆ ಈ ಸಲ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಮಾಡಿದ್ರು ಅವಳಾಗೆ ಕೇಕ್ ತಯಾರು ಮಾಡೋಕ್ಕಾಗಲ್ಲ. ಯಾಕಂದರೆ ಅವಳಿರೋ ಮನೆಯಲ್ಲಿ ಆ ಸೌಕರ್ಯ ಇಲ್ಲ. ಬಸ್ರಿ ಬೇರೆ. ಇಲ್ಲಿಂದಲೇ ಕೇಕ್ ಮಾಡಿ ಕಳಿಸೋ ಥರ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಹಾಂ, ಓಕೆ ಓಕೆ. ಇಲ್ಲ, ನಾನು ಅದನ್ನು ಫೋನ್ ಮಾಡಿ ತಿಳಿಸ್ತೀನಿ ನಿಮಗೆ. ಆಯ್ತು, ಓಕೆ. ಅಪ್ಪರೇ, ಕೇಕ್ ಒಂದೇ ಸಾಕಾ? ಹಾಂ, ಒಂದೇ ಸಾಕು. ಯಾಕೆ? ಅಲ್ಲ, ನಿನ್ನೆ ನೀವೇ ನಿಮ್ಮ ಸೊಸೆಗೆ ಇಷ್ಟ ಅಂತ ತಿಂಡಿ, ಹಣ್ಣುಗಳು, ಒಡವೆ, ಸೀರೆ, ಹೂವು ಎಲ್ಲ ಕೊಟ್ಟು ಬಂದ್ರಿ. ಹಾಗೆ ಕೇಕು ಏನಾದರೂ ಕೊಟ್ಟು ಬರ್ತೀರೇನೋ ಅಂತ, ಜೊತೆಗೆ ಇನ್ನೊಂದು ಮಾಡಲಾ ಅಂತ ಕೇಳಿದೆ. ಹೌದೌದು, ಸಾವಿತ್ರಮ್ಮ ಹೇಳಿದಾಗೆ ಆದಿತ್ಯ ಪಾರ್ವತಿನೂ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ? ಸರಿ, ಹಾಗಿದ್ರೆ ಅವಳಿಗೂ ಸೇರಿಸಿ ಇನ್ನೊಂದು ಕೇಕ್ ರೆಡಿ ಮಾಡಿಬಿಡಿ. ಸರಿ ಅಪ್ಪವ್ರೆ. ಅಪ್ಪವ್ರಿಗೇನಾದ್ರು ಪಾರ್ವತಿ ತಾಯಿ ಆಗೋ ವಿಷಯ ಗೊತ್ತಾಗಿದೆಯಾ? ಪರವಾಗಿಲ್ವೇ, ಗೋರಂಟಿನ ಚೆನ್ನಾಗೇ ಹಾಕಿದ್ದೀರಾ. ನನಗೆ ಗೋರಂಟಿ ಅಂದ್ರೆ ತುಂಬಾ ಇಷ್ಟ ಯಜಮಾನ್ರೆ. ಹೌದಾ? ನಿನಗೆ ಇಷ್ಟ ಅಂತ ಇದೀನಿ ನಾನು, ಹಾಕಿದ್ದಲ್ಲ. ಮತ್ತೆ ಆ ಕೆಲಸ ಮಾಡ್ತೀನಿ, ಈ ಕೆಲಸ ಮಾಡ್ತೀನಿ ಅಂತ ನಾನು ಕೆಲಸ ಮಾಡೋಕೆ ಡಿಸ್ಟರ್ಬ್ ಮಾಡ್ತಿದ್ದೀರಾ, ಅದಕ್ಕೆ. ಹೋಗಿ ಯಜಮಾನ್ರೆ, ಇದು ತುಂಬಾ ಮೋಸ. ಮೋಸನೂ ಇಲ್ಲ, ಸಮೋಸನೂ ಇಲ್ಲ. ನನಗೆ ಅಡುಗೆ ಮನೇಲಿ ತುಂಬಾ ಕೆಲಸ ಇದೆ. ಇನ್ಮೇಲೆ ನೀನೇನಾದ್ರೂ ನನ್ನ ಕೆಲಸ ಡಿಸ್ಟರ್ಬ್ ಮಾಡಕ್ ಬಂದ್ರೆ ಹೀಗೆ ಮಾಡ್ತೀನಿ. ಇಲ್ಲೇ ಕೂತಿರು. ಯಜಮಾನ್ರೆ, ನಾನು ಏನು ಕೆಲಸ ಮಾಡಬಾರ್ದು ಅಂತ ಈ ರೀತಿ ಕೈಗೆ ಮೆಹಂದಿ ಹಾಕಿದಿರಲ್ಲ, ನಾನು ಹೇಗೆ ಸಮಯ ಕಳಿಬೇಕು? ನನಗೆ ಬೇಜಾರಾಗಲ್ವಾ? ಪಾರು, ನಿನಗೆ ಯಾವ ಹೀರೋ ಇಷ್ಟ ಅಂತ ಹೇಳು. ಯಾಕೆ? ನೀನು ಮೊದಲು ಹೇಳು, ಯಾವ ಹೀರೋ ಇಷ್ಟ, ಅವ್ರು ಯಾವ ಸಿನಿಮಾ ಇಷ್ಟ ಅಂತ. ನನಗೆ ಕರಾಟೆ ಕಿಂಗ್ ಶಂಕರ್ ನಾಗ್ ಅಂದ್ರೆ ತುಂಬ ಇಷ್ಟ. ಅವ್ರು ಎಲ್ಲ ಸಿನಿಮಾಗಳನ್ನೂ ನೋಡಿದ್ದೀನಿ. ನಮ್ಮ 3 ಟೆಂಟಿಗೆ ಅವ್ರು ಯಾವ ಸಿನಿಮಾ ಬಂದರೂ ಬಿಡ್ತಾ ಇರಲಿಲ್ಲ. SP ಸಾಂಗ್ಲಿನ ಸಿನಿಮಾ ಇದೆಯಲ್ಲ, ಅದನ್ನಂತೂ ನಾನು 4 ಸಲ ನೋಡಿದ್ದೀನಿ. ಹೌದಾ? ಹಾಗಾದ್ರೆ ಇವಾಗ ನಾನೊಂದು ಸಕ್ಕತ್ತಾಗಿರೋ ಸಿನಿಮಾ ಹಾಕೊಡ್ತೀನಿ, ಅದನ್ನ ನೋಡ್ತಾ ಆರಾಮಾಗಿ ಕೂತಿರು. ಆರಾಮಾಗಿ ಕೂತ್ಕೋ. ಹೇಗಣಿ, ನೀನೇನು ನೋಡ್ತಾ ನಿಂತಿದ್ಯಾ? ನಿಮ್ಮ ಅಕ್ಕನ ಜೊತೆ ಕೂತ್ಕೊಂಡು ಶಂಕರ್ನ ಸಿನಿಮಾ ನೋಡು. ಸಿನಿಮಾ ನೋಡ್ಕೊಂಡು ಕೂತ್ಕೊಂಡ್ರೆ ನಿಮ್ಗೆ ಹೆಲ್ಪ್ ಮಾಡೋದು ಯಾರು ಬಾವ? ಬನ್ನಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಗಣಿ, ಅಡುಗೆ ಮನೇಲಿ ನಿನ್ನ ಸಹಾಯ ಏನೂ ಬೇಡ. ನಿನಗೆ ಸಹಾಯ ಮಾಡಲೇಬೇಕು ಅಂತ ಇದ್ರೆ ಹೋಗಿ ಮೊಸರು ಪ್ಯಾಕೆಟ್ ತಗೊಂಬ. ಸರಿ ಬಾವ, ಹಿಂಗೋಗಿ ಹಿಂಗೆ ಬರ್ತೀನಿ, ನೋಡ್ತಾ ರೀ. ನೋಡ್ತಾ ಇರೋ, ನಾನು ಅಡುಗೆ ಮನೆ ಕಡೆ.
ರಘು, ಇವತ್ತು ವ್ಯಾಲೆಂಟೈನ್ಸ್ ಡೇ. ಪ್ರೀತು ಇಲ್ಲೇ ಇದ್ದು ಜನನಿ ಪ್ರೀತು ಇಬ್ಬರು ಒಟ್ಟಿಗೆ ಸೆಲೆಬ್ರೇಟ್ ಮಾಡೋ ಥರ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಪಾಪ ಜನನಿ ಬಸರಿ ಹುಡುಗಿ ಅದೆಷ್ಟು ಪ್ರೀತುನ ಮಿಸ್ ಮಾಡ್ಕೋತಿದ್ದಾಳೋ ಏನೋ. ಜನನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಾ ಗೊತ್ತಾ? ನನ್ನ ದೃಷ್ಟಿನೇ ತಾಕತ್ತೆ. ಜನನಿ, ನೀನು ಪ್ರೀತು ಇವತ್ತು ವ್ಯಾಲೆಂಟೈನ್ಸ್ ಡೇನ ವಿಡಿಯೋ ಕಾಲಲ್ಲೇ ಸೆಲೆಬ್ರೇಟ್ ಮಾಡಬೇಕಾಗತ್ತಲ್ಲ ಅಂತ ಬೇಜಾರು ಮಾಡ್ಕೋಬೇಡಮ್ಮ. ಇಷ್ಟು ದಿನ ಆ ಪಾರ್ವತಿನ ಹೊಗಳ್ತಾ ಇದ್ರು, ಈಗ ಇರೋದು ಇವಳೊಬ್ಳೆ, ಇವಳನ್ನೇ ಹೊಗಳಬೇಕು. ಅಯ್ಯೋ ಇಲ್ಲ ಅತ್ತೆ, ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಲೈಫ್ ಲಾಂಗ್ ಇದ್ದೇ ಇರುತ್ತೆ. ಆದರೆ ಸಿಕ್ಕಿರೋ ಜವಾಬ್ದಾರಿನ ನಿಭಾಯಿಸೋದು ಮುಖ್ಯ ಅಲ್ವಾ? ನಿಜನಮ್ಮ. ಮ್ಯಾಮ್ ಫೋನ್. ಹೇಳಿ ಆನಂದ್. ನಾನು ಕಾಲ್ ಮಾಡ್ತೀನಿ. ಅಖಿಲ, ಯಾರದ್ದು ಫೋನು? ಏನಂತೆ? ನಮ್ಮ ಕಂಪನಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಇಂಪಾರ್ಟೆಂಟ್ ಮೀಟಿಂಗ್ಗಳು, ಡೀಲಿಂಗ್ಸು, ಕೆಲವು ಕಾನ್ಫರೆನ್ಸ್ಗಳು ಇದೆಲ್ಲ ಪೆಂಡಿಂಗ್ ಇದೆಯಂತೆ. ಅದು ನಮ್ಮ ಕಂಪನಿಯ CEO ನೋಡ್ಕೋಬೇಕಾಗಿರುವಂಥದ್ದು. ದುಬೈ ಕಾನ್ಕ್ಲೇವ್ಗೇನೋ ಪ್ರೀತುನ ಕಳಿಸಿದ್ದಾಯಿತು. ಇಲ್ಲಿ ಇದನ್ನೆಲ್ಲ ನೋಡ್ಕೊಳ್ಳೋರು ಒಬ್ರು ಬೇಕಲ್ಲ, ಅದಕ್ಕೆ ಆನಂದ್ ಫೋನ್ ಮಾಡಿದ್ರು. ಅಖಿಲ, ಈಗಿರೋ ಪರಿಸ್ಥಿತಿನಲ್ಲಿ ಆದಿತ್ಯನ CEO ಆಗಿ ಮುಂದುವರ್ಸೋಕ್ಕೆ ಖಂಡಿತ ಒಪ್ಪಲ್ಲ. ಏನು ಮಾಡೋದು? ಇದೇ ಮಾತನ್ನ ನನ್ನ ಸೊಸೆ ಪಾರ್ವತಿಗೆ ಹೇಳೋ ಥರ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಪಾಪ ಪಾರ್ವತಿಗೆ ಆ ಅದೃಷ್ಟ ಇಲ್ಲದೆ ಹೋಯ್ತಲ್ಲ. ರಘು, ಯಾಕೆಲ್ಲರೂ ಆ ಥರ ನೋಡ್ತಾ ಇದ್ದೀರಾ? ಅದೇನೋ ಪಾಪ ಪಾರ್ವತಿ ಅಂತ ಹೇಳಿದ್ರಲ್ಲ ಮಾವ. ನೋಡಿದ್ರ ಅಕ್ಕ, ಮನೆ ಬಿಟ್ಟು ಹೋಗಿರೋ ಪಾರ್ವತಿ ಬಗ್ಗೆ ಭಾವನ್ ಮನ್ಸಲ್ಲಿ ಇನ್ನೂ ಯೋಚನೆ ಇದೆ. ನಾವೆಲ್ಲ ಅವಳನ್ನ ಯಾವಾಗ್ಲೂ ಮರ್ತಿದೀವಿ, ಆದ್ರೆ ಭಾವ ಇನ್ನೂ ಮರ್ತೇ ಇಲ್ಲ. ಅಲ್ಲಿಗೆ ಈ ಮನೇಲಿ ಎಲ್ರಿಗಿಂತ ಆ ಪಾರ್ವತಿನೇ ಹೆಚ್ಚಾಗೋದ್ಲು ಭಾವನ್ಗೆ. ನೋಡಿದ್ರ ಅಕ್ಕ? ಪ್ರೇಮಿಗಳ ದಿನದ ಶುಭಾಶಯಗಳು ಪಾರು. ನಾನಿನ್ನ ಮದುವೆ ಆದಮೇಲೆ ನಿನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ನಿನ್ನ ಮಗು ಥರ ಜೋಪಾನವಾಗಿ ಕಾಪಾಡಬೇಕು. ನಿನಗೆ ಕಷ್ಟ ಅಂದರೆ ಏನು ಅಂತ ಗೊತ್ತೇ ಆಗಬಾರ್ದು.
ಹಾಗೆ ನೀನು ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಮತ್ತೆ ನೀನು ಕಷ್ಟದಲ್ಲಿ ಬದುಕೋ ಥರ ಮಾಡಿಬಿಟ್ಟೆ. ನೀನು ತುಂಬ ನೋವು ಕೊಟ್ಬಿಟ್ಟೆ. ಆದರೂ ನಿನಗೆ ನನ್ನ ಮೇಲೆ ಒಂದು ಸ್ವಲ್ಪನೂ ಪ್ರೀತಿ ಕಮ್ಮಿ ಆಗಲಿಲ್ಲ. ಮೊದಲು ಎಷ್ಟು ಪ್ರೀತಿಸ್ತಾ ಇದೆಯೋ ಈಗಲೂ ಅಷ್ಟೇ ಪ್ರೀತಿಸ್ತಾ ಇದೆಯಾ? ಕೊನೆಯವರೆಗೂ ನನ್ನ ಹೀಗೆ ಪ್ರೀತಿಸ್ತೀಯ ಅಲ್ವಾ? ನಾನು ಹಣ್ಣಣ್ಣು ಮುದುಕಿ ಆದರೂ ನಿಮ್ಮನ್ನು ಇದೇ ಥರ ಪ್ರೀತಿ ಮಾಡ್ತೀನಿ. ನನ್ನ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ. ಯಜಮಾನ್ರಿಲ್ಲ ಅಂದರೆ ಈ ಪಾರ್ವತಿ ಇಲ್ಲ. ನಿಮ್ಮನ್ನು ಬಿಟ್ಟಿರೋದಕ್ಕೆ ನನ್ನ ಕೈಲಿ ಆಗಲ್ಲ ಯಜಮಾನ್ರೆ. Happy Valentine's Day, my dear Akhila. ಥ್ಯಾಂಕ್ ಯು ಸೋ ಮಚ್ ರಘು. ಬೆಳಗ್ನಿಂದ ನೀವು ವಿಶ್ ಮಾಡದೇ ಇರೋದು ನೋಡಿ ನನಗೊಂಥರ ಯೋಚನೆ ಆಗ್ಬಿಟ್ಟಿತ್ತು. ಮನೆಗೆ ಮಗು ಬರ್ತಾ ಇದೆ, ಆ ಸಂಭ್ರಮದಲ್ಲಿ ಎಲ್ಲಿ ನಮ್ಮ ಪ್ರೀತಿಯ ಆಚರಣೆ ಬ್ರೇಕ್ ಆಗ್ಬಿಡುತ್ತೋ ಅಂತ. ಬಟ್ ಎಂಥ ಸರ್ಪ್ರೈಸ್ ಕೊಟ್ರಿ. ಇಟ್ಸ್ ಅ ಲವ್ಲಿ ಸರ್ಪ್ರೈಸ್. ನಮ್ಮ ಪ್ರೀತಿ ಅಜರಾಮರ. ನಾವು ಬದುಕಿರೋ ಅಷ್ಟು ದಿನ ನಮ್ಮ ಪ್ರೀತಿಗೆ ಸೆಲೆಬ್ರೇಷನ್ ಇದ್ದೇ ಇರುತ್ತೆ. ಯಾಕಂದ್ರೆ ಪ್ರೀತಿಗೆ ವಯಸ್ಸಿನ ಮಿತಿ ಇರಬಾರ್ದು. ಅದೇ ನಿಜವಾದ ಪ್ರೀತಿ. ನಿಜ ರಘು. ನಮ್ಮ ಮಕ್ಕಳಿಗೂ ಮುಂದೆ ಹುಟ್ಟೋ ಮೊಮ್ಮಕ್ಕಳಿಗೂ ನಮ್ಮ ಪ್ರೀತಿ ಮಾದರಿಯಾಗಿರಬೇಕು. ಜನನಿಗೇನಾದರೂ ಅವಳಿ ಜವಳಿ ಮಕ್ಕಳು ಹುಟ್ಟುತ್ತೆ ಅಂತ ಡಾಕ್ಟರ್ ಹೇಳಿದಾರ ರಘು? ಇಲ್ವಲ್ಲ, ಯಾಕೆ? ಮತ್ತೆ ನಮ್ಮ ಪ್ರೀತಿ ನಮ್ಮ ಮೊಮ್ಮಕ್ಕಳಿಗೂ ಮಾದರಿಯಾಗಿರ್ಲಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಕೇಳಿದೆ.